ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಥ ಶ್ರೀ ಗೋವಿಂದರಾಜಯಂತ್ರಂ. ಸರ್ವೋಪಶಮನಾರ್ಥ ಶ್ರೀಮದ್ ಗೋವಿಂದರಾಜಯಂತ್ರವಿದು. ಮಾನವನು ಮಾನವನನ್ನಾಗಿಸಲು ಬೇಕಾದ ಅವಶ್ಯ ತತ್ವಜ್ಞಾನವನ್ನು ಮಂತ್ರ ತಂತ್ರ ನೀಡಿ ರಕ್ಷಣೆ ಕೊಡುತ್ತದೆ. ತನ್ನೋತಿ ತ್ರಾಯತೆ ಚೇ ಇತಿ ತಂತ್ರ ಎನ್ನುವ ತಂತ್ರದ ನಿರುಕ್ತಿ. ಯತ್ರ ತೇ ಬದ್ಧತೆ ದೇವತಾ ಅಸ್ಮಿನ್ ಇತಿ ಯಂತ್ರ, ಹೀಗೂ ಯಂತ್ರವನ್ನು ಬಿಡಿಸಿದ್ದಾರೆ. ಯಂತ್ರೇ ತೀರ್ಥೆ ತಥಾ ದೈವ್ಯೇ ದೈವಜ್ಞೇ ಭೇಷಜೇ ಗುರೌ ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ. ದೇವತೆಯು ಬಂದು ನೆಲೆಸುವ ರೇಖಾಚಿತ್ರವೇ ಯಂತ್ರ. ಯಂತ್ರವು ಪವಿತ್ರ ಹಾಗೂ ಶೀಘ್ರವಾಗಿ ಫಲ ನೀಡುವ ಸಾಧನವಾಗಿದೆ. ಯಂತ್ರವು ದೇವತೆಯ ದೇಹವೆನಿಸಿದರೆ ಅದರಲ್ಲಿ ಪ್ರತಿಷ್ಠಾಪಿತ ಮಂತ್ರವು ಆ ದೇವತೆಯ ಆತ್ಮವೆನಿಸುತ್ತದೆ. ದೇಹಾತ್ಮಗಳಿಗೆ ಭೇದವಿದ್ದಂತೆ ಯಂತ್ರ ಹಾಗೂ ಮಂತ್ರಗಳಿಗೂ ಭೇದವಿದೆ. ವೇದಶಾಸ್ತ್ರ ಸಂಪನ್ನ ಋಗ್ವೇದ ಸಂಹಿತ ಭಾಷ್ಯಾಚಾರ್ಯರಾದ ನಮ್ಮ ಅಜ್ಜ ಶ್ರೀ ಸೀತಾರಾಮಾಚಾರ್ಯರ ಹಳೆಯ ಕಡತಗಳಲ್ಲಿ ದೊರೆತ ಈ ಯಂತ್ರ ಪ್ರಾಣಿಮಾತ್ರಗಳ ಸರ್ವ ದುರಿತ ನಿವಾರಣೆಗಾಗಿ ಫಲಾನುಭವಿಯು ತನ್ನ ಹೆಸರನ್ನು ಇಷ್ಟಾರ್ಥವನ್ನು ಬರೆದು ಸಂಕಲ್ಪಿಸಿ ಷೋಡಶೋಪಚಾರ ಪೂಜೆ ನೈವೇದ್ಯ ಇತ್ಯಾದಿ ಸಾಂಗವಾಗಿ ನೆರವೇರಿಸಿ ವೈಯಕ್ತಿಕವೇ ಆಗಲಿ, ಮನೆಯ ಪೂಜಾ ಪರಿಕರಗಳ ಜೊತೆಯಾಗಲಿ, ಮನೆಯ ಪೂರ್ವದ ಅಥವಾ ಪಶ್ಚಿಮ ಭಾಗದ ಗೋಡೆಗಾಗಲಿ ನೇತು ಹಾಕಿ ವ್ಯವಸಾಯದ ಸ್ಥಳಗಳಲ್ಲಿಯೇ ಆಗಲಿ ಸಂಗ್ರಹಿಸಿ ಆರಾಧಿಸುತ್ತಿದ್ದರೆ ತಮ್ಮ ತಮ್ಮ ಬೇಡಿಕೆಗಳು 21 ಅಥವಾ 25 ದಿನಗಳ ನಂತರ ಪರಿಹಾರವಾಗುತ್ತಿರುವುದರ ಬಗ್ಗೆ ಪ್ರಚೀತಿಗೆ ಬರುತ್ತಿರುವುದು ಅನುಭವ ಸಿದ್ಧವಾಗಿದೆ ಎಂದು ಬರೆಯುತ್ತಾರೆ. ಮಂತ್ರ. ಗೋವಿಂದಂ ದೂರರೂಪೇಣ ಸಂಸ್ಥಿತೋ ಮಯಿ ಸರ್ವದಾ ಸರ್ವ ಆಪದ್ಭಯೋ ರಕ್ಷೋ ಪ್ರಸೀದ ಜಗತಾಂ ಪತಿ. ಅಜ್ಜನವರು ತಾವೇ ಬರೆದ ಈ ಲೇಖನದಲ್ಲಿ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖವಿದ್ದು ಅವರ ತಂದೆಯವರಾದ ಶ್ರೀ ವೇದಶಾಸ್ತ್ರ ಸಂಪನ್ನ ಶ್ರೀ ದ್ವೈಪಾಯನಾಚಾರ್ಯರು ಜನಸೇವೆ ಎಂದು ಈ ಯಂತ್ರದ ಉಪಯೋಗವನ್ನು ಜನತೆಯಲ್ಲಿ ತಿಳಿ ಹೇಳಿ ಕುಲದೇವತೆ ಶ್ರೀಮದ್ ಗೋವಿಂದರಾಜದೇವರ ದಿನವಾದ ಪ್ರತಿ ಶನಿವಾರ ಗೋವಿಂದಪುರದ ಅಶ್ವತ್ಥ ಕಟ್ಟೆಯ ಮೇಲೆ ಶುಚಿರ್ಭೂತರಾಗಿ ಆಸನಾರೂಢರಾಗಿ ಕುಳಿತು ಲೋಕಕಲ್ಯಾಣಾರ್ಥವಾಗಿ ಶ್ರಮಿಸುತ್ತಿದ್ದುದರ ಬಗ್ಗೆ ಬರೆದದ್ದಿದೆ. ಈ ಯಂತ್ರವನ್ನು ದಪ್ಪ ಕಾಗದದ ಮೇಲಾಗಲಿ ಹಿತ್ತಾಳೆಯ ತಾಮ್ರದ ತಗಡಿನ ಮೇಲಾಗಲಿ ಒಂದು ಶನಿವಾರದಂದು ಬರೆದಿಡಬೇಕು. ವಿಶೇಷವಾಗಿ ಭಾನುವಾರ ಪುಷ್ಯ ನಕ್ಷತ್ರವಿರುವಾಗ ಅಥವಾ ಗುರುವಾರ ಪುಷ್ಯ ನಕ್ಷತ್ರವಿರುವಾಗ ಧ್ಯಾನಿಸಿ ಆರಾಧಿಸಿ ಯಂತ್ರ ರಚನೆ ಮಾಡಿದರೆ ಅತ್ಯಂತ ಶೀಘ್ರ ಸಿದ್ಧಿಪ್ರದವಾಗುವುದು. ಫಲಾನುಭವಿಗಳು ತಮ್ಮ ತಮ್ಮ ಪಾರಂಪರಿಕ ಕುಲದೇವತೆಯನ್ನು, ಕುಲದೇವಿಯನ್ನು, ಕುಲಗುರುಗಳನ್ನು ಸ್ಮರಿಸುತ್ತ ಶ್ರೀಮದ್ ಗೋವಿಂದರಾಜದೇವರ ಅಷ್ಟೋತ್ತರ, ಕವಚ, ಅಶ್ವತ್ಥ ಸ್ತೋತ್ರ ಪಠಿಸುತ್ತ ಯಂತ್ರ ರಚನೆ ಶುಚಿರ್ಭೂತತೆಯಲ್ಲಿ ನಡೆಸಬೇಕು. ಈ ಸ್ತೋತ್ರಗಳನ್ನು ಅಭಿಮಂತ್ರಿಸಿ ಮಣಿಕಟ್ಟಿನಲ್ಲಿ ಕೊರಳಲ್ಲಿ 25 ಗಂಟುಗಳುಳ್ಳ ದೂರಬಂಧನವನ್ನು ಧರಿಸುವುದು ರೂಢಿಯಲ್ಲಿದೆ. ಯಂತ್ರವು ಪ್ರತ್ಯಕ್ಷ ಸಿದ್ಧಿಯುತವಾಗಿದ್ದರೂ ಯಂತ್ರದಲ್ಲಿ ದೇವತಾ ಆವಾಹನೆ ಮಾಡಿ ಉಪಯೋಗಿಸತಕ್ಕದ್ದು. ಆಬಾಲವೃದ್ಧರು ಹೆಣ್ಣು ಗಂಡುಗಳ ಭೇದವಿಲ್ಲದೆ ಉತ್ತರೋತ್ತರ ಅಭಿವೃದ್ಧಿ ಬಯಸುವ ಯಾರೇ ಆದರೂ ಸರಿ ಆರಾಧಿಸಬಹುದು. ಯಾರ ಸಲುವಾಗಿಯೇ ಆದರೂ ಇನ್ನೊಬ್ಬರು ಪೂಜಿಸಿ
ಇಚ್ಛಿತರಲ್ಲಿ ಅನುಭವವನ್ನು ಕಾಣಬಹುದು. ಆದರೆ ವಿಪರೀತ ಕೆಲಸಗಳಿಗೆ ದೋಷಯುಕ್ತ, ಅಸೂಯೆಯುಕ್ತ, ಶೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ, ಇನ್ನೊಬ್ಬರನ್ನು ಪೀಡಿಸುವುದಕ್ಕೋಸ್ಕರ ಪ್ರಯೋಗ ಮಾಡಿದ್ದೇ ಆದರೆ ಉಗ್ರ ಪ್ರಳಯಾಂತಕನಾದ ಶ್ರೀ ಗೋವಿಂದರಾಜ ದೇವರು ಪರಿಸರ ರಕ್ಷಕ ಭೂತರಾಜ ರಕ್ಷಾಟಮಲ್ಲನ ದಶೆಯಿಂದ ಆಗಬಹುದಾದ ಕ್ರಿಯೆ ನಿಮ್ಮ ಮೇಲೆ ಹೊರಳಿ ಅವಕೃಪೆ ಮತ್ತು ಕ್ರೋಧಕ್ಕೆ ತುತ್ತಾಗುವಿರಿ. 25 ಎಳೆಗಳ ರೇಷ್ಮೆ ದಾರದಲ್ಲಿ, ನೂಲಿನ ದಾರದಲ್ಲಿ 25 ಗಂಟುಗಳನ್ನು ಕಟ್ಟಿಟ್ಟುಕೊಂಡು ಈ ಯಂತ್ರ ರಚನೆಯ ಜೊತೆ ದೋರ ರಚನೆಯನ್ನು ಮಾಡಿ ಬಿದಿರಿನ ಬುಟ್ಟಿಯಲ್ಲಿಟ್ಟು ಯಥಾವತ್ತಾಗಿ ವಿಧಿ ವಿಧಾನದಂತೆ ಪೂಜಿಸಿ ಅದೇ ದೂರದಲ್ಲಿ ಯಂತ್ರವನ್ನು ಕಟ್ಟಿ ಅಥವಾ ಚಿಕ್ಕ ತಾಯಿತುಗಳಲ್ಲಿ ಹಾಕಿಯೂ ಕೊರಳಲ್ಲಿ ಧರಿಸಬಹುದು. ಪ್ರತ್ಯಕ್ಷ ಸಿದ್ಧಿಯುತ ಈ ಯಂತ್ರ ಧರಿಸುವುದಕ್ಕಿಂತ ಮೊದಲು ಒಂದು ಚಿಕ್ಕ ಯಜ್ಞವನ್ನು ಮಾಡಿ ಶ್ರೀ ಅಶ್ವತ್ಥ ಸ್ತೋತ್ರದಿಂದ ಆಹುತಿಗಳನ್ನು ಹಾಕಿ ಪೂರ್ಣಾಹುತಿಯಲ್ಲಿ ಯಜ್ಞದೇವತೆಗೆ ಪ್ರದಕ್ಷಿಣೆ ಹಾಕಿ ಒಂದು ಯಂತ್ರವನ್ನು ದೂರವನ್ನು ಆಹುತಿ ಕೊಡಲೇಬೇಕು. ಯಜ್ಞಭಸ್ಮವನ್ನು ನಿಯಮದಂತೆ ಧರಿಸಿ ಆಮೇಲೆ ದೂರವನ್ನು ಯಂತ್ರವನ್ನು ಧರಿಸುವುದು. ಈ ಯಂತ್ರಕ್ಕೆ ಜಗನ್ಯೋನಿ ಯಂತ್ರವೆಂದಲೂ ಉಲ್ಲೇಖಿಸಿ ಚಿಕ್ಕ ಮಕ್ಕಳ ವ್ಯಾಧಿ ನಿವಾರಣೆಗೆ ಯಂತ್ರ ಅಭಿಮಂತ್ರಿತ ಜಲ ಭಸ್ಮ ಉಪಯೋಗಿಸಬಹುದೆಂದು ಮತ್ತು ಮಕ್ಕಳ ಜನನ ಶಾಂತಿಯಲ್ಲಿ ಭೂಪ್ರಸವ ಶಾಂತಿಯಂತೆ ಈ ಯಂತ್ರ ಬರೆದ ಪಟ ಮೊರದಲ್ಲಿಟ್ಟು ವಿಧಿವತ್ತಾಗಿ ಪೂಜಿಸಿ ಶಿಶುವನ್ನು ಮೊರದಲ್ಲಿ ಮಲಗಿಸಿ ಮತ್ತೊಮ್ಮೆ ಪೂಜಿಸಿ ಅರಿಶಿಣ ಕುಂಕುಮ ಹೂವುಗಳಿಂದ ಶೃಂಗರಿಸಿ ಕೆಂಪು ವಸ್ತ್ರವನ್ನು ಹೊದಿಸಿ ತಾಯಿಗೆ ಕೂಸನ್ನು ಒಪ್ಪಿಸುವುದು ಸರ್ವರಿಗೂ ಶ್ರೇಯಸ್ಕರ ಎಂತಲೂ ಬರೆದಿದ್ದಾರೆ. ಸಂತಾನ ಪ್ರಾಪ್ತಿಗಾಗಿ ಈ ಯಂತ್ರವನ್ನು ಉಪಯೋಗಿಸುವವರಿಗಾಗಿ, ಸಂತಾನ ಪ್ರಾಪ್ತಿಗಾಗಿ ಈ ಯಂತ್ರವನ್ನು ಆರಾಧಿಸುವವರಿಗಾಗಿ ಮಾಮೂಲಿಯಾಗಿ ಯಂತ್ರವನ್ನು ದೂರವನ್ನು ರಚಿಸಿ ಮೇಲ್ಕಾಣಿಸಿದ ಎಲ್ಲ ಕ್ರಿಯೆಗಳಲ್ಲದೆ ವಿಶೇಷವಾಗಿ ಕೆಳಕಂಡ ಮಾತುಗಳು ನೆನಪಿನಲ್ಲಿಟ್ಟು ಅನುಷ್ಠಾನಕ್ಕೆ ತರಬೇಕು. ಆಗ ಮಾತ್ರ ಇಚ್ಛಿತ ಫಲ ಕಾಣಲು ಸಾಧ್ಯ. 1. ದಂಪತಿಗಳು ಯಾವುದೇ ಮನಸ್ತಾಪಗಳಿಗೆ ಎಡಗೊಡದೆ ಪ್ರಸನ್ನ ಚಿತ್ತರಾಗಿದ್ದು ಒಳ್ಳೆಯ ಚಟುವಟಿಕೆಯುಳ್ಳವರಾಗಿರತಕ್ಕದ್ದು. 2. ನಿಯಮಿತವಾಗಿ ಮುಟ್ಟು ಆಗುತ್ತಿರುವುದರ ಬಗ್ಗೆ ಜಾಗರೂಕತೆಯಿಂದ ಇದ್ದು ನಿಯಮಿತವಾಗಿ ವೈದ್ಯರನ್ನು ಕೊಂಡು ಅವರ ಅನುಪಾನ ಪದ್ಧತಿಯನ್ನು ಅನುದಿನದಿ ಅನುಸರಿಸತಕ್ಕದ್ದು. 3. ಬಿರುಸಾದ ಒಣಗಿದ ಬೇವಿನ ಎಲೆಗಳ ಹುಡಿ ಮಾಡಿ ತಯಾರಿಸಿ ಇಟ್ಟುಕೊಂಡಿರಬೇಕು. ದಿನಾಲೂ ಮುಂಜಾನೆ ಒಮ್ಮೆ ಮಾತ್ರ ಏನೂ ತಿನ್ನುವುದಕ್ಕಿಂತ ಮೊದಲು ಒಂದೇ ಒಂದು ಚಿಟಿಕೆ ಚೂರ್ಣದಲ್ಲಿ ಇಬ್ಬರೂ ಅರ್ಧ ಅರ್ಧ ಸೇವಿಸಿ ಬೆಚ್ಚಗಿನ ನೀರು ಕುಡಿಯುತ್ತಿರಬೇಕು. 4. ಇನ್ನೊಂದು, ಬಿರುಸಾದ ಒಣಗಿದ ಅಶ್ವತ್ಥ ಎಲೆಗಳ ಚೂರ್ಣ ತಯಾರಿಸಿ ಅದರಲ್ಲಿ ಕಲ್ಲು ಸಕ್ಕರೆ, ಕಸಕಸಿ, ಏಲಕ್ಕಿ ಪುಡಿ ಚೆನ್ನಾಗಿ ಹಾಕಿ ಬೆರೆಸಿಟ್ಟುಕೊಂಡಿರಬೇಕು. ದಿನಾಲು ಯಂತ್ರ ಪೂಜೆಯ ನಂತರ ಹಾಲು ನೈವೇದ್ಯ ತೋರಿಸಿ ಆ ಹಾಲಿನಲ್ಲಿ ನಿಮ್ಮ ಈ ಚೂರ್ಣ ಬೆರೆಸಿ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಮಲಗುವುದಕ್ಕೆ ಮುಂಚೆ ಇಬ್ಬರೂ ಸೇವಿಸುತ್ತಿರಬೇಕು. ಇಚ್ಛಿತ ಪರಿಣಾಮವನ್ನು ಕಾಣಲು ತಾಳ್ಮೆಯಿಂದಿರುವುದು. ಸುಮಾರು 108 ದಿನಗಳ ನಂತರ ಅವರವರ ಶಾರೀರಿಕ ಸ್ಥಿತಿಗೆ ಅನುಗುಣವಾಗಿ ಪರಿಣಾಮದ ಬಗ್ಗೆ ಲಕ್ಷಣಗಳು ತಲೆದೋರಿ ಸ್ತ್ರೀಯಲ್ಲಿ ಬಲಿಷ್ಠ ಡಿಂಬ ತಯಾರಿಕೆಗೆ ಮತ್ತು ಗಂಡಿನಲ್ಲಿ ಗುರುತ್ವವುಳ್ಳ ವೀರ್ಯದಲ್ಲಿ ಚಟುವಟಿಕೆಯುಳ್ಳ ವೀರ್ಯಾಣು ತಯಾರಿಕೆಗೆ ಅವಕಾಶ ಬೇಕಾಗಿರುವುದು ಅನಿವಾರ್ಯ ಎಂದು ತಿಳಿದ ವೈದ್ಯವೃಂದವು ಹೇಳುತ್ತದೆ. ಕೊನೆಯದಾಗಿ, ಈಗ ಯಾವುದೇ ತಂತ್ರ, ಯಂತ್ರ, ಮಂತ್ರ, ಪೂಜೆ ಮಾಡಿದ ಕೂಡಲೇ, ವನೌಷಧಿಗಳನ್ನು ಸೇವಿಸಿದ ಕೂಡಲೇ ಪರಿಣಾಮ ಬೇಗನೆ ಕಾಣಸಿಗಬೇಕು ಎನ್ನುವ ಪ್ರವೃತ್ತಿ ಬೆಳೆದು ಬಂದಿದೆ. ಸ್ವತಃ ಲಾಭಾರ್ಥಿ ತನ್ನಲ್ಲಿಯ ಶಾರೀರಿಕ ಮಾನಸಿಕ ಪೀಡೆ ದೋಷಗಳು
ಎಷ್ಟೋ ವರ್ಷಗಳು, ತಿಂಗಳುಗಳು, ದಿನಗಳವರೆಗೆ ಸಾಕಿಕೊಂಡು ಬಂದಿರುತ್ತಾನೆ. ಎಲ್ಲ ಕಡೆಯೂ ಎಲ್ಲ ಬಗೆಯಾಗಿಯೂ ತೋರಿಸಿಕೊಂಡು ಯೋಚಿಸಿ ಪರಿಹಾರವೇ ಕಾಣದೆ ಕೊನೆಗೆ ಪೀಡೆ ದೋಷ ಬಲಿತು ನಿಂತಾಗ ಏನೂ ಮಾಡಲು ತೋಚದೆ ತಂತ್ರ, ಯಂತ್ರ, ಮಂತ್ರ, ಪೂಜೆ, ಸನಾತನ ಔಷಧಿ ಪದ್ಧತಿಯ ಮೊರೆ ಹೋಗುತ್ತಾನೆ. ಕಾಟಾಚಾರಕ್ಕೆ ಯಾರ್ಯಾರಿಗೂ ತೋರಿಸಿ ಹಣ ಕೊಟ್ಟು ಹೇಗೆಯೋ ತನ್ನ ಕೆಲಸವನ್ನು ಪೂರೈಸಿಕೊಳ್ಳುತ್ತಾನೆ. ತನ್ನಲ್ಲಿಯ ನಕಾರಾತ್ಮಕ ಯೋಚನೆಗಳಿಂದ ಸಕಾರಾತ್ಮಕ ಪರಿಣಾಮ ಕಾಣದೆ ಯಾರನ್ನೂ ದೂಷಿಸುತ್ತಾ ಕೂಡುತ್ತಾನೆ. ಫಲಾನುಭವಿ ತನಗೆ ಅವಶ್ಯವಿರುವ ಬೇಕಾಗಿರುವ ಕ್ರಿಯೆಯನ್ನು, ಪರಿಹಾರ ಉಪಾಯಗಳನ್ನು ಇನ್ನೊಬ್ಬರಿಗೆ ಮಾಡಲು ಒಪ್ಪಿಸದೆ ತಾನೇ ಸ್ವತಃ ತನಗೆ ಬೇಕಾದ ಹಾಗೆ ತನಗೆ ಬಂದಂತೆ ಪುಸ್ತಕಗಳನ್ನು ನೋಡಿಕೊಂಡು ತನಗೆ ಬರುವಂಥ ತಮ್ಮ ತಮ್ಮ ಕುಲದೇವರ, ದೇವಿಯ, ಕುಲಗುರುಗಳ ಮಂತ್ರ ಹೇಳುತ್ತಾ ತಾನೇ ಮಾಡಿಕೊಳ್ಳಲೇಬೇಕು. ಅದೇ ಉತ್ತಮ ಮತ್ತು ಶ್ರೇಯಸ್ಕರ. ಸನಾತನ ಶಾಸ್ತ್ರಗಳನ್ನು ಇನ್ನೊಬ್ಬರನ್ನು ವಿನಾಕಾರಣ ದೂಷಿಸುವ ಪ್ರಮೇಯವೇ ಬರುವುದಿಲ್ಲ. ಪ್ರಾಚೀನ ಋಷಿಗಳು ಲೋಕಕಲ್ಯಾಣಾರ್ಥವಾಗಿ ತಂತ್ರ, ಯಂತ್ರ, ಮಂತ್ರ, ಪೂಜೆ, ಔಷಧಿಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ ಅನುಭವಗಳಿಂದ, ಗೃಹಿತಕಗಳಿಂದ ಸಿದ್ಧಿಸಿಕೊಂಡ ನಂತರ ಬರೆದು ಇಟ್ಟಿದ್ದಾರೆಯೇ ಹೊರತು ಉಪಯೋಗಿಸ ಲಾಭಾರ್ಥಿಯನ್ನು ದೋಚಲು, ಮೋಸಗೊಳಿಸಲು ಸರ್ವಥಾ ಅಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ನಾವು ಮಾಡುವ ನಿರೀಕ್ಷಿತ ಪರಿಣಾಮ ಅಪೇಕ್ಷಿಸುವ ಈ ಕ್ರಿಯೆಗಳಲ್ಲಿ ನಂಬುಗೆ, ಶ್ರದ್ಧೆ, ವಿಶ್ವಾಸ, ತಾಳ್ಮೆ ಇರಲೇಬೇಕು. ಇಲ್ಲದೆ ಹೋದಲ್ಲಿ ಈ ಕೆಲಸಗಳಲ್ಲಿಯೇ ಏಕೆ, ನೀವು ಮಾಡುವ ಯಾವ ಕೆಲಸದಲ್ಲಿಯೂ ಆಗಲಿ ಇಚ್ಛಿತ ಪರಿಣಾಮ ಕಾಣಲಾರಿರಿ. ಶ್ರೀಮದ್ ಗೋವಿಂದರಾಜಾರ್ಪಣಮಸ್ತು.